ಓಕೆ So, ಏನಂದ್ರೆ ನೋ ನೀನು ಸೆಕೆಂಡ್ ಪಾರ್ಟ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪಾರ್ಟ್ ಹ್ಮ್ ಯಾರಿಗೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಇರ್ಲಿಲ್ಲ ಟ್ರೈಲರ್ ನೋಡಿದ್ರೆ ಚೆನ್ನಾಗಿತ್ತು. ಏನು ಇರ್ಲಿಲ್ಲ, ಟ್ರೈಲರ್ ಇರ್ಲಿಲ್ಲ ಅನ್ಸುತ್ತೆ. ಟ್ರೈಲರ್ ಇತ್ತು ಬಟ್ ಟ್ರೈಲರ್ ಅಷ್ಟಿರ್ಲಿಲ್ಲ. ಅದೇ ನಾರ್ಮಲ್ ಮೂವಿ ಥಿಯೇಟರ್ಗೆ ಬಂದ್ಮೇಲೆ ಆಮೇಲೆ ಆಗಿದ್ದು. ಇವಾಗ ನೀನು ನಮ್ಮ ಆಸ್ಪೆಕ್ಟ್ ಬಿಡು, ನಮ್ಗೆ ಈ ತರ ಮೂವಿ ಆಸ್ಪೆಕ್ಟ್, ಈ ತರ ಮೂವೀಸ್ ಎಲ್ಲ ಇಷ್ಟ ಆಗತ್ತೆ. ಇವಾಗ ನಾರ್ಮಲ್ ಆಡಿಯನ್ಸ್ ಫಸ್ಟ್ ಪಾರ್ಟ್ ಅದೇ ಸೆಕೆಂಡ್ ಪಾರ್ಟ್ ನೋಡ್ಬಿಟ್ಟು ಈ ತರ ಈ ವಾರ್ ಮೂವಿ ಫುಲ್ ಕಾಮಿಡಿ, ನಂಗೆ ಗೊತ್ತಿರಂಗೆ ಈ ಮೂವಿಲಿ ಅಷ್ಟು ಕಾಮಿಡಿ ಇರಲ್ಲ. ಕಾಮಿಡಿ ಇದ್ರೂ ಸ್ವಲ್ಪ ಫೋರ್ಸ್ಟ್ ಕಾಮಿಡಿ ಇರುತ್ತೆ. ಹೌದು. ಇರ್ಲಿ ಅಂತ ಹೇಳ್ತಾರೆ ಅಷ್ಟೇ. ಅದು ಇದೆಯಲ್ಲ ಒಂದು ರಿಯಾಲಿಟಿ ಅದ ನಾರ್ಮಲಿ ಕ್ಯೂ ಅಂತ ಬಾಯಲ್ಲಿ ಇದ್ರಲ್ಲಿ ಸೊ ಜನಕ್ಕೆ ಹೈಪ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೊ ಅದರಿಂದ ಹೆಂಗಿತ್ತು ಇದ್ರ ಹಿಂದೆ ಹೆಂಗಿದೆ. ಆಕ್ಚುಲಿ ಹೈಪ್ ಇರ್ಲಿಲ್ಲ. ಇವ್ರು ಯಾವಾಗ ಪಾರ್ಟ್ 1 ಶುರು ಮಾಡ್ತೀವಿ ಅಂದ್ರು ಅವಾಗ ಮೈಂಡ್ ಅಲ್ಲಿ ಏನೇನೋ ಬಂತು. ಲೈಕ್ ಇದೊಂದು ಮೋಷನ್ ಪೋಸ್ಟರ್ ಬಿಟ್ರು ಫಸ್ಟ್. ಹೌದು, ಇಲ್ಲಿಂದ ಸ್ವಲ್ಪ ಇನ್ನೂ ಟ್ರಿಗರ್ ಅಂದ್ರೆ ಹೆಂಗಿರ್ಬೋದು ಫುಲ್ ಕ್ಯೂರಿಯಾಸಿಟಿ ಇತ್ತು. ಸೊ ಏನೇನಿದೆ ಅಂತ ನೋಡೋಣ, ಟ್ರೈ ಮಾಡ್ತೀವಿ. ಅಂದ್ರೆ ಡೀಟೇಲ್ಡ್ ಅಂದ್ರೆ ಫುಲ್ ಡೀಟೇಲ್ ಪ್ರೊಫೆಷನಲ್ಸ್ ಅಲ್ಲ, ಲೈಕ್ ನಮ್ಗೇನ್ ಅರ್ಥ ಆಗತ್ತೆ ಹೆಂಗಿರ್ಬೋದು ಅಂತ ಒಂದು ಇದ್ ಮಾಡೋಣ. ಅಪ್ಪ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾಗಸು? ಇದೇ ನನ್ನ ಕುಲ. ನಮ್ಮ ಹಿರಿಯರೆಲ್ಲ ಇತ್ತದ್ದು ಇಲ್ಲೇ. ಅದೊಂದು ದೊಡ್ಡ ತಂತಿ. ಸೊ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ರಾಜರು ಇದಾರಲ್ವಾ, ಹೌದು. ಅವ್ರು ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ ಅಲ್ಲಿರೋ ಅಚ್ಯುತ್ ಅವರು ಕಾಂತಾರ ಆ ಫ್ಯಾಮಿಲಿ. ಸೊ ರಿಷಬ್ ಶೆಟ್ಟಿ ಅವರೆಲ್ಲ ಇದಿದೆಲ್ಲ ಕಾಂತಾರ. ಕಾಂತಾರ ಬಂದ್ಬಿಟ್ಟು ಒಂದ್ ಜಾಗ ಅಲ್ಲ, ಐ ಥಿಂಕ್ ದಟ್ ಈಸ್ ಕಾಲ್ಡ್ ಅಂದ್ರೆ ಕಾಂತಾರ. ಮೇ ಬಿ ಜಾಗನೇ, ಯಾಕಂದ್ರೆ ಕಾಂತಾರದಲ್ಲಿರೋ ಜನರು ಅಂತ. ಹೌದೌದು, ಕಾಂತಾರ ಅದು ಜಾಗ. ಹೌದು. ನಿಕ್ ಯಾವಾಗ ಪುಷ್ಯ ಧರ್ಮಲಿರಗೆ ಸೊ ರಾಜರು ಇದ್ರು ಅಂದ್ರೆ ಎಷ್ಟೊಂದ್ ಜನ ಇದ್ರು. ಆ ವಿಲನ್ ಕ್ಯಾರೆಕ್ಟರ್ ಇದಾರಲ್ಲ ಅವನು ಎಲ್ಲಾ ಪಿಕ್ಚರಲ್ಲೇ ಸ್ವಲ್ಪ ಬೇರೆ ಬೇರೆ ಕ್ಯಾರೆಕ್ಟರ್ಸ್. ರಾಜರು ಅಂತ ಬಂದಾಗೆಲ್ಲ ಎಲ್ಲ ಧರ್ಮಬದ್ಧವಾಗಿ ಇರ್ತಾರೆ. ಅದ್ರಲ್ಲಿ ಸ್ವಲ್ಪ ಇರ್ತಾರಲ್ಲ, ಸೊ ಅವರಿಂದ ಜನರಿಗೆ ಎಫೆಕ್ಟ್ ಆಗಿ ಮೇ ಬಿ ರಾಜರೇ ಅವ್ರ ಮನ್ಸಿಗೆ ಇದಾಗಿ ಜನರಿಗೆ ಸಪೋರ್ಟಿವ್ ಬಂದಿರೋ ತರ ತೋರಿಸ್ತಾ ಇದೆ. ಸೊ ನಂಗೆ ಗೊತ್ತಿರಂಗೆ ಈ ಮೀಟರ್ ಸ್ಟ್ರೈಕ್ ಇದೆ ಅಲ್ವಾ, ಸೊ ಇದರಿಂದನೇ ಅಷ್ಟೊಂದು ಬಂದಿರೋದ ಇಲ್ಲ ಹಿಂಗೆ, ಲೈಕ್ ಇದರಿಂದ ಒಂದು ಈಗೊಂದು ಇದ್ ನೋಡ್ದ ನೀನು, ಅದೇ ಹೋಲು ಆ ಹೋಲ್ ಕ್ರಿಯೇಟ್ ಆಗಿರೋ. ನಾನೇನ್ ಹೇಳ್ತಾ ಇದ್ದೀನಿ, ಇದು ಬಂದು ಇದು ಹೆಂಗಿದೆ ಅಂದ್ರೆ ದೇವ್ರೇ ಒಂದು ಪವರ್ ಬಿಟ್ಟಿರ, ಅಂದ್ರೆ ಈ ಜಾಗದಲ್ಲಿ ಆ ಪವರ್ ಇದೆ. ಈ ಜಾಗ ಫುಲ್ ಫಿಲ್ಡ್ ವಿತ್ ದಟ್ ಪವರ್. ನಾವು ಎಷ್ಟೇ ಇದು ಮಾಡಿದ್ರು ಬಟ್ ಇದಕ್ಕೆ ಅಂತ ಒಬ್ರು ಬರ್ತಾರೆ ಧರ್ಮಕಾಯಿ. ಅಂದ್ರೆ ಇವ್ರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದೇನು ಅಂದ್ರೆ ಆ ದೇವ್ರು ಸಾಕ್ಷಾತ್ ದೇವ್ರ ಸ್ವರೂಪನೇ ಡೈರೆಕ್ಟ್ ಜಾಗ ಇದು. ಸೊ ಆ ಹೋಲ್ ಆಗಿರೋ ಜಾಗ ಬಂದು ಇದೆ, ಮೀಟರ್ ಸ್ಟ್ರೈಕ್ ಆಗಿದೆ ಅಂದ್ರೆ ಇದೆ. ಬಟ್ ಕ್ಲಿಯರಿಟಿ ಗೊತ್ತಿಲ್ಲ. ಅಂದ್ರೆ ನಮ್ಮ ಇದ್ರ ಹೌದು 100% ಇರ್ಬೋದು. ಆ ಶಾರ್ಟ್ ಅದು ಮಗು ನೋಡು, ಮಗು ಆಕ್ಚುಲಿ ಬರ್ತಲ್ಲ ಅನ್ಸುತ್ತೆ ಮಗು, ಇದು ಸಿಕ್ಕಿರೋ ಮಗು ಓಕೆ ನೋಡುವ. ಹೌದು, ಅಂದ್ರೆ ಗೊತ್ತಿಲ್ಲ. ಈ ಜಾಗ ನೋಡ್ದ ಅವಾಗಿಂದ ಹಿಂಗ್ ಸರ್ಕಲ್ ಇದ್ರಲ್ಲಿ ನೋಡು. ಆಕ್ಚುಲಿ ಬರ್ತಾ ಅಂದ್ರೆ ಸಿಕ್ಕಿರೋ ಊರಿಗೆ ಸಿಕ್ಕಿದೆ. ಅದೇ ಅವ್ರ ನೇಮ್ ಮಾಡ್ತಲ್ಲ ಭ್ರಮೆ ಅಂತ, ನಂಗೆ ಗೊತ್ತಿರ ಈ ಮೂವನೇ ಇರ್ಬೇಕು. ಹೌದು 100%. ಶಾರ್ಟ್ ಮಾತ್ರ ಇದು ನೋಡು ಹೆಂಗಿದೆ. ಟೈಗರ್ ಆಲ್ಮೋಸ್ಟ್ ಸೇಮ್ CG ಐತಲ್ಲ, ಮತ್ತೆ ಒರಿಜಿನಲ್ ಯೂಸ್ ಮಾಡಿದಾರೆ ಅನ್ಸುತ್ತೆ. ಮೇ ಬಿ ಯೂಸ್ ಮಾಡ್ಬೋದಲ್ವಾ. CG ಯೂಸ್ ಮಾಡಿದಾರೆ, ಆದ್ರೆ ಅಷ್ಟು ರಿಯಲಿಸ್ಟಿಕ್ ಅದ್ ನೋಡು. ಟೈಗರ್ ನಿಜ ಇದ್ರ ತರನೇ ಐತೆ. ನೋಡಿ, ಈ ಕ್ಯಾರೆಕ್ಟರ್ಸ್ ಎಲ್ಲ ಕಾಮಿಡಿ ಕ್ಯಾರೆಕ್ಟರ್ಸ್ ಇದಾರೆ. ನನ್ಗಿದೊಂದು ಇಷ್ಟ ಆಯ್ತು. ಅವನ ಡೆತ್ ಆಯ್ತು ಆಕ್ಚುಲಿ, ಸತ್ತೋದ. ರಾಕೇಶ್ ಅಂತ, ಗೊತ್ತಿಲ್ಲ. ಕಾಮಿಡಿಯನ್. ಹೌದು. ನನ್ಗೆ ಒಂದ್ ನಿಮಿಷ ಪಾಸ್ ಮಾಡು. ತುಂಬ ರಾಕ್ಷಸ ಇದ್ದ ಸರಿ, ಈ 2 ಕ್ಯಾರೆಕ್ಟರ್ ಡಿಫ್ರೆಂಟ್ ಇಲ್ಲ ಸೇಮ್ ಅಂತ ನಂಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಯಾವ ಕ್ಯಾರೆಕ್ಟರ್?
ಇವಾಗ ಊರೊಳಗಡೆ ರಥದ ಮೇಲೆ ಫುಲ್ ರಿಷಬ್ ಶೆಟ್ಟಿ ಫುಲ್ ಜೋಶ್ ಒಂದಿರ್ತ ಲೈಕ್ ಬಾಹುಬಲಿ ಏನು ಗೊತ್ತಿರಲ್ಲ ಶಿವನ್ಗೆ, ಬಟ್ ಶಿವನ್ ಅಪ್ಪ ಬಾಹುಬಲಿ ಅಲ್ವಾ ಇದ್ರಲ್ಲಿ. ಬಾಹುಬಲಿ ಬಂದ್ ಶಿವ ಅವ್ರಪ್ಪ, ಬಾಹುಬಲಿಯಲ್ಲಿ ಹೇಳ್ತಾ ಇದ್ದೀವಿ. ಶಿವ ಮೇ ಬಿ ಡಬಲ್ ಕ್ಯಾರೆಕ್ಟರ್ ಇಲ್ಲ, ಇಲ್ಲ ಅನ್ಸುತ್ತಾ. ಸಿಂಗಲ್ ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ಅಲ್ಲಿ ಶಿವ ತರನೇ ಆರಾಮಾಗಿರ್ತಾನೆ, ಒಂದು ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗತ್ತೆ ಅನ್ಸುತ್ತೆ. ಅವಾಗ ಇವಾಗ ಕಾಂತಾರಲ್ಲಿ ಹೆಂಗೆ ಅವನು ಆರಾಮಾಗಿರುತ್ತೆ ಜಾಲಿಯಾಗಿ, ಯಾವಾಗ ಅವನ್ಗೆ ಇದೆಲ್ಲ ನಡೀತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವನು ಫುಲ್ ವೈಲೆನ್ಸ್ ನ ಚೂಸ್ ಮಾಡ್ತಾನೆ ಗೊತ್ತಾ. ಆ ತರನೇ ಸೇಮ್ ಫಸ್ಟ್ ಪಾರ್ಟ್ ಅಲ್ಲಿ ಅದೇ, ಸೆಕೆಂಡ್ ಪಾರ್ಟ್ ಅಲ್ಲಿ ಹೆಂಗಿತ್ತು ನಂಗೆ ಗೊತ್ತಿರಂಗ ಅದೇ ಅನ್ಸುತ್ತೆ. ಸೊ ನಂಗೆ ಗೊತ್ತಿರಂಗ ಅವ್ರೇನೋ ಆಫರ್ ಮಾಡ್ತಾರೆ ಅನ್ಸುತ್ತೆ ಆ ದೇವ್ರಿಗೆ. ದೇವ್ರಿಗೆ ಅಂದ್ರೆ ಲೈಕ್ ಅವರು ಇವಾಗ ಮಾತಾಗಿದ್ದೇನು ಅಂದ್ರೆ, ಇನ್ಮೇಲೆ ನಾ ಬೆಳ್ದಿರೋದನ್ನೆಲ್ಲ ಕೊಡೋದ್ ಬೇಡ, 3 ಕೊಡೋದ್ ಬೇಡ, ಏನು ಗೊತ್ತಿಲ್ಲ ಹಂಗಿದೆ. ಲೈಕ್ ನಾವು ನಮ್ ದೈವಕ್ಕೆ ನಾವೇ ಡೈರೆಕ್ಟ್ ಆಗಿ ಪೂಜೆ ಅವ್ರ ಥ್ರೂ ಅವ್ರಿಗೆ ಬೇಡ ಬೇಡ ಅಂತ. ಬ್ರೋ. ಸೊ ನಾವು ಆಕ್ಚುಲಿ ಅಲ್ವಾ ಸ್ಪೀಕ್ ವಯಸ್ಸು. ಸೊ ಏನಂದ್ರೆ ರಾಜರು ಆ ಡೈನೆಸ್ಟಿ ಆ ಇದೆಯಲ್ಲ ಜನರು, ಸೊ ನಂಗೆ ಗೊತ್ತಿರಂಗ ಇವ್ರನ್ನ ಯೂಸ್ ಮಾಡ್ಕೊಂಡು ಇವ್ರನ್ನ ಕೆಲ್ಸದವ್ರ ತರ ಇಟ್ಕೊಂಡು ಇದ್ ಮಾಡ್ತಿದ್ರು ಅನ್ಸುತ್ತೆ. ಇಸ್ರೇಲ್ ಇವಾಗ ಸ್ಲೇವ್ಸ್ ತರ. ಸೊ ಇದೇನಾಯ್ತು ಅಂದ್ರೆ ಇವ್ರೇ ಆ ಪೋರ್ಟಿಗೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡಕ್ಕೆ ಇಲ್ದಿ. ಹೌದು, ಆಕ್ಚುಲಿ ಹಿಂಗೆ ಇದೆ ಇದು. ಹಿಂಗೆ ಅಂದ್ರೆ ಅವ್ರ ಥ್ರೂ ಹೋಗೋದ್ ಬೇಡ, ಅವಮಾನನೋ ಲೈಕ್ ಇಲ್ಲ ಏನಂತಾರೆ ಇನ್ಇಕ್ವಾಲಿಟಿ, ಆಮೇಲೆ ಏನಂತಾರೆ ಜಾಸ್ತಿ ಇಲ್ಲ ನಂಗೆ ಗೊತ್ತಿರಂಗ ಹೀರೋಯಿನ್ ಹೇಳಿರ್ಬೋದು, ಲೈಕ್ ರಾಣಿ ಅನ್ಸುತ್ತೆ. ರಾಣಿ. ನನ್ ಪ್ರಕಾರ ಹೀರೋಯಿನ್ ಮತ್ತೆ ಅವ್ರ ತಂದೆ ಬಂದು ಜಯರಾಮ್ ಅನ್ಸತ್ತೆ ಅನ್ಸುತ್ತೆ. ಅವ್ರು ಇವ್ರ ಮೇಲೆ ಕನ್ಸರ್ನ್ ಇವ್ರ ಬಂದು ಇವ್ರ ವಿರುದ್ಧ ಮಾಡ್ತಾರೆ. ಇಲ್ಲ ನಂಗೆ ಗೊತ್ತಿರಂಗ ಏನಾಗಿರೋದು ವಿಲನ್ ಕ್ಯಾರೆಕ್ಟರ್ ಇರಲ್ಲ. ನಂಗೆ ಗೊತ್ತಿರಂಗ ಜಯರಾಮ್ ಅದೇ ಲೈಕ್ 2-3 ಎಲ್ಡರ್ ಕ್ಯಾರೆಕ್ಟರ್ಸ್ ತೋರ್ಸ್ನಲ್ಲ, ಅದೇ ಅವ್ರನ್ನೆಲ್ಲ ಸಾಯಿಸಿ ಅವ್ನ್ ರಾಜ ಆಗ್ತಾನೆ ಅನ್ಸುತ್ತೆ. ಯಾಕಂದ್ರೆ ಆಲ್ರೆಡಿ ವಯಸ್ಸಾಗಿರೋ ರಾಜ ತರ ಇರೋರು ಎಷ್ಟೊಂದು ಕ್ಯಾರೆಕ್ಟರ್ ತೋರಿಸ್ತರು, ಇವನೊಬ್ಬ ಹೆಂಗಾಗಿದ್ದ ಕಿಂಗ್. ಸೊ ಅವರೆಲ್ಲ ಹೋದ್ಮೇಲೆ ಇವ್ನ್ ಕಿಂಗ್ ಆಗಕ್ ಸಾಧ್ಯ. ಹೌದು. ಸೊ ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಧರ್ಮ ಇರೋವಾಗ ಅಧರ್ಮ ಬಂದಾಗ್ಲೇ ನಮ್ಗೆ ಇದಾಗತ್ತಂತ. ಸೊ ಎಲ್ಲಾನು ಸಾಯಿಸಿ ಇವ್ನ್ ಪವರ್ ಬಂದಾಗ್ಲೇ ಅಧರ್ಮ ಇದನ್ ಮಾಡಕ್ಕೋಸ್ಕರ ಒಂದ್ ಇದಾಗ್ಬೋದು ಅನ್ಸುತ್ತೆ. ಸೊ ಅದೇ ಕಾಂತಾರ ಬಂದ್ಬಿಟ್ಟು ಸ್ಲೇವರಿ ಇರೋ ಜನದ ಊರು. ಬಾಂಗಾರ ಬಂದ್ಬಿಟ್ಟು ಕಿಂಗ್ಡಮ್. ಲೈಕ್ ಏನ್ ಹೂವು ಬೆಳೆಯೋ ವ್ಯವಸಾಯ ಭೂಮಿ ಬೆಳಕು. ಸೊ ಎಲ್ಲೆಲ್ಲೆಲ್ಲ ಬೆಳೆಯುತ್ತೋ ಅದು ಹೌದು ಕರೆಕ್ಟ್. ಅದು ಬಾಂಗ್ರಾ ಬಂದ್ಬಿಟ್ಟು ಕಿಂಗ್ಡಮ್ ಅನ್ಸುತ್ತೆ. ಹೌದು. ನಮ್ಮ ನೋಡ್ಲಿಕ್ಕೆ ನೀವು ಬರೀರಿ, ನಿಮ್ಮ ನೋಡ್ಲಿಕ್ಕೆ ನಾವು ಬರ್ಬಾರ್ದ. ಈಗ ಸಿಂಹಾಸನದಲ್ಲಿ ಕೂರುವರೆ ಕಂಠನ ಸೊ ನಂಗೆ ಗೊತ್ತಿರಂಗ ಇದು ಕ್ಲೈಮ್ಯಾಕ್ಸ್ ಇರ್ಬೋದು. ಮೇ ಬಿ ಕ್ಲೈಮ್ಯಾಕ್ಸ್ ಶಾರ್ಟ್ಸ್ ಇಡೀ ಉದುರ್ ಹೌದು ಫುಲ್ ದೇವ್ಸ ಮಾತಾಡ. ಸೊ ಅಗೇನ್ ಅಲ್ಲಿಂದ ಅಲ್ಲಿ ಅವ್ರು ಬಂದು ಈ ಶಾರ್ಟ್ ವಿಷ್ಣು ಸ್ವರೂಪ. ಇಲ್ಲ ವರಾಹ ಅಲ್ಲ ಅದು ಅಲ್ವಾ, ವರದಲ್ಲ ಇರ್ಬೋದು. ವರಾಹ ರೂಪ ತರ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ಹೌದು ಕ್ಲಾರಿಟಿ ಇದೆ. ವಿಶ್ವದೇವ್ರು ಇಲ್ಲಿಗೆ ಬಂದಿದ್ರ? ಸೊ ಇದೆ ಈ ಓಲ್ ಬಗ್ಗೆ ನೀನು ಅದು ಸ್ಟ್ರೈಕ್ ಆಗಿರ್ಬೋದು ಅನ್ನೋದು ಇಲ್ಲಿಗೆ ಬಂದಿದ್ ಮಾತ್ರ ಅಲ್ಲ, ಇಲ್ಲೇ ಇದ್ದಾರೆ ಅನ್ಸ ಇದ್ರು. ಇದ್ದಾಗ
ದಿಸ್ ಈಸ್ ಅಲ್ಟಿಮೇಟ್. ಇವಾಗ ಒಂದು ನೋಷನ್ ಆಗುತ್ತೆ ಅನ್ನೋದು ಇದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಅದಂತೂ. ಅದಾಗಿದೆ. ನಾನು ಇದು ನೋಡಿದ್ರೆ ಮೇ ಬಿ ಪರಶುರಾಮ ತರ ಇರುತ್ತೆ ಅಂತ ಅನ್ಕೊಂಡೆ, ಗೊತ್ತಿಲ್ಲ, ಏನು ಗೆಸ್ಟ್ ಮಾಡಕ್ಕಾಗಲ್ಲ. ಬಟ್ ಏನೊಂದು ಸ್ಟೋರಿ ಲೈನ್ ಕ್ಲಿಯರ್ ಇದೆ, ಅಂದ್ರೆ ಧರ್ಮ ಹೌದು, ಇದ್ದ ಸೇಮ್ ಅಧರ್ಮ ಧರ್ಮ ಇದೆ. ದಟ್ ಈಸ್ ನಾವು ಬೇರೆ ರೇಸ್ ಕಿಂಗ್ ಏನ್ ಇರ್ಬೋದು ನೋಡ್ಬೇಕು. ನಮ್ದು ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಈ ಮೂವಿ ನೋಡ್ಬೇಕು. ಹೌದು, ಹಂಗಿರತ್ತೆ ಹಿಂಗಿರತ್ತೆ ಫಸ್ಟ್ ಪಾರ್ಟ್. ಇಲ್ಲ ಯಾವ್ದು ಕಂಪೇರ್ ಮಾಡಕ್ಕಾಗಲ್ಲ. ಮೂವಿನ ಜಸ್ಟ್ ಹೆಂಗಿರುತ್ತೆ ಅಂತ ನಾವು ಕ್ಯೂರಿಯಾಸಿಟಿಯಲ್ಲಿ ಹೋಗಿ ನೋಡ್ಬೇಕು ಅಷ್ಟೇ. ಚೆನ್ನಾಗಿರುತ್ತೆ. ಫುಲ್ ಎಕ್ಸ್ಪೆಕ್ಟೇಷನ್. ನಂಗೆ ಗೊತ್ತಿರಂಗೆ ಇದು ನಂಗೆ ಗೊತ್ತಿಲ್ವ, ನನ್ಗೆ ಅದೊಂದೇ ಭಯ. ಈ ಫಸ್ಟ್ ಡೇ ಸೆಕೆಂಡ್ ಡೇ ರಿವ್ಯೂಸ್ ಇರುತ್ತಲ್ಲ ಜನ ಕೊಡೋದು, ಅದ್ರಿಂದಾನೇ ಇಡೀ ಪಿಕ್ಚರ್ದು ಒಂಥರ ಫ್ಯೂಚರ್ ಇದಾಗ್ಬಿಡತ್ತೆ. ಈ ನಡುವೆ ನೀನ್ ಎಷ್ಟೊಂದು ಮೂವೀಸ್ ನೋಡಿರ್ತೀಯ, ಫಸ್ಟ್ ಡೇ ಸೆಕೆಂಡ್ ಡೇ ನೆಗೆಟಿವ್ ರಿವ್ಯೂಸ್ ಸ್ಯಾಟರ್ಡೇ ಫ್ರೈಡೆ ರಿಲೀಸ್ ಆದ್ರೆ ಸಂಡೇ ಇಲ್ಲ ಸ್ಯಾಟರ್ಡೇ ಪ್ಲಾನ್ ಮಾಡಿರೋನ್ಗೆ ರಿವ್ಯೂಸ್ ಇದಾಗ್ಬಿಟ್ರು. ರಿವ್ಯೂಸ್ ಎಲ್ಲ ಆದ್ರೆ ಈ ಮೂವಿ ರಿವ್ಯೂಸ್ ಮತ್ತೆ ಯಾರ್ದು ಇದಕ್ಕೆ ಇಲ್ದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ ಹೋಗಿ ಮೂವಿ ನೋಡಿ. ಈ ಮೂವಿನ ನಾವು ಆಕ್ಚುಲಿ ಥಿಯೇಟರ್ ಅಲ್ಲೇ ಎಕ್ಸ್ಪೀರಿಯನ್ಸ್. ಹೌದು, ಎವ್ರಿಥಿಂಗ್ ವಿಜುವಲ್ಸ್, ಹೌದು. ಈ ಬಜೆಟ್ಗೆ ಈ ತರ ವಿಜುವಲ್ಸ್, ಬಟ್ ಸ್ಕೋರ್ ಅಷ್ಟೇ 150 crores ಅನ್ಸುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಷ್ಟೇ ನೆಕ್ಸ್ಟ್ ಲೆವೆಲ್. ಈ ತರ ಮೂವೀಸ್ನೆಲ್ಲ ನಾವು OTT ಗೋಸ್ಕರ ಇಲ್ಲ ಯಾರೋ ಚೆನ್ನಾಗಿದ್ದಾರೆ ಈ ಕನ್ನಡ ಎಲ್ಲ ಹೇಳಿದ್ರು ಅಂತ ನಾವು ನೋಡಿದೆ, ಇಲ್ಲ ಈ ತರ ಮೂವೀಸ್ ನೋಡ್ಲೇಬೇಕು. ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಚೆನ್ನಾಗಿದೆ, ಒಂದು ಫೀಲ್ ಮಾಡ್ಬೋದು ಅಂತ.